ಸರ್ಕಾರ ಬರಲಿ, ಬಿಜೆಪಿ ಮತ್ತೆ ಉಳಿಲಿ. ಈಗೆಲ್ಲ ಮಾಡಿದ್ರಲ್ಲ, ಮಾಡೋದ್ರ ಬಡವ್ರ ಬಗ್ಗರಿಗೆಲ್ಲ ಫುಲ್ ಬೋಳಿಸ್ಬಿಟ್ರಲ್ಲ. ರಾಹುಲ್ ಗಾಂಧಿಗೆ ಏನಾದ್ರು ಕೊಟ್ಬಿಟ್ರೆ ದೇಶ ಸರ್ವನಾಶ ಆಗೋದ್ರಲ್ಲಿ ಎರಡನೇ ಮಾತಿನ. ಬರೀ ಒಂದು ವರ್ಷದಲ್ಲಿ ಇವ್ರಿಗೆ ಯೋಗ್ಯತೆ ಏನು ಅಂತ ಗೊತ್ತಾಗ್ತಾ ಇದೆ. 20 ಜನ ಸೇರ್ಕೊಂಡು ಒಬ್ಬನೇ ಎದುರಿಸ್ತವ್ರೆ. ಕರ್ನಾಟಕದಲ್ಲಿ ಇವಾಗ ಜನಗಳೆಲ್ಲ ನೋಡಿದ್ರೆ ಯಾಕೆ ಬೇಕಾಗಿತ್ತು ಇದು ಫ್ರೀ? ಇವ್ರು ಏನೇ ಕಾಗೆ ಗುಬ್ಬಕ್ಕ ಕತ್ತೆ ಹೇಳಿದ್ರು ಕಾಂಗ್ರೆಸ್ನವರು ಮೋದಿನೇ ಈ ಸಲ ವಿನ್ ಆಗೋದು. MP ಎಲೆಕ್ಷನ್ ಬರ್ತಿದೆ. ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಸರ್, ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತಂದರೆ ಮೋದಿ ಆಗಬೇಕು ಅಂತೇಳಿ ಎಲ್ಲರ ಇಚ್ಛೆ. ಏಕೆಂದರೆ ಇವ್ರನ್ನೆಲ್ಲ ಕಾಂಗ್ರೆಸ್ನವ್ರನ್ನ ತಗೊಂಡೋಗಿ ಮತ್ತೆ ಸೆಂಟ್ರಲ್ ಕೂರಿಸಿದ್ರೆ ಇವರು ಮತ್ತೆ ಅವನ್ನ ದೇಶನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗಲ್ಲ ಅಂತ ನಮ್ಮ ಅಭಿಪ್ರಾಯ. ಇಷ್ಟು ವರ್ಷ ಏನೋ ಮೊದಲಿಂದನೂ ಕಾಂಗ್ರೆಸ್ಸೇ ಇತ್ತು, ಯಾಕೆ ಇಷ್ಟೊಂದು ಕೆಳಮಟ್ಟಕ್ಕೆ ಬಂತು? BJPನೇ ಯಾಕೆ ಬೇಕು ಅಂತೇಳಿ ಜನ ಇದು ಮಾಡ್ತಾವ್ರೆ, ಆಸೆ ಪಡ್ತಾವ್ರೆ. ಕಾಂಗ್ರೆಸ್ ಅವ್ರು ಮಾಡ್ಬೋದಿತ್ತಲ್ಲ, ಏನು ಬೇಕಾದ್ರೂ ಏನು ಬೇಕಾದ್ರೂ ಮಾಡೋದು. ಇವಾಗ 5 ವರ್ಷ ಇವಾಗ ರಾಜ್ಯಭಾರ ಮಾಡೋದಲ್ಲ ರಾಜ್ಯ ಸರ್ಕಾರ, ಬರೀ 1 ವರ್ಷದಲ್ಲಿ ಇವ್ರಿಗೆ ಯೋಗ್ಯತೆ ಏನು ಅಂತ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಅವರು. ಅದಕ್ಕಾಗಿ ಇವ್ರನ್ನ ಸೆಂಟ್ರಲ್ ಮತ್ತೆ ಕೂರಿಸಿದ್ರೆ ಪೂರ್ತಿ ಇಡೀ ದೇಶನೇ ಪೂರ್ತಿ ಸರ್ವನಾಶ ಮಾಡಾಕ್ಬಿಡ್ತಾರೆ. ಅದರಿಂದ ಈ BJP ಬರಬೇಕು ಅಂತೇಳಿ ನಮ್ಮ ಅಭಿಲಾಷೆ. ಸರ್, ಈಗ ಮೋದಿ ಅವರು ಬಂದು 10 ವರ್ಷ ಆಯ್ತು ಆಡಳಿತ ಶುರು ಮಾಡಿ. ಆಯಿತು, ಅವ್ರು ಬಂದಮೇಲೆ ಎಲ್ಲ ಡೆವಲಪ್ ಆಗಿದೆ, ಅಭಿವೃದ್ಧಿ ಖಂಡಿತವಾಗ್ಲೂ ಅಭಿವೃದ್ಧಿ ಆಗಿದೆ. ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಕರೋನಾ ಟೈಮಲ್ಲಿ ಒಂದು ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಏನು ಹೆಲ್ಪ್ ಮಾಡವ್ರೆ, ಅದೊಂದೇ ಒಂದು ಉದಾಹರಣೆ ಸಾಕು ನನ್ನ ಪ್ರಕಾರ ಅಲ್ವಾ. ಅದನ್ನು ಬಿಟ್ಟು ಕಾಂಗ್ರೆಸ್ ಅವ್ರು ಇದ್ರೆ ಏನು ಮಾಡ್ತಿದ್ರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ. ಮೋದಿ ಇದ್ದಿರೋದ್ರಿಂದ ಜನಗಳಿಗೂ ಒಂದು ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾವು ಮೋದಿ ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಸರ್, ಇಲ್ಲಿ ಹೆಂಗೆ ಕಾಂಗ್ರೆಸ್ ಸರ್ಕಾರ ಒಂದು 5 ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರ 5 ಗ್ಯಾರಂಟಿನೂ ಕೊಡ್ತಾರೆ ಸ್ವಾಮಿ, 10 ಗ್ಯಾರಂಟಿನೂ ಕೊಡ್ತಾರೆ. ಬಟ್ ಆದರೆ ಮುಂದಿನ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಲಿಲ್ಲ ಅಂದರೆ ನಮ್ಮ ಸರ್ವನಾಶ ಗ್ಯಾರಂಟಿ. ಅದ್ರ ಬಗ್ಗೆ ಒಂದೇ ಒಂದು ಮಾತಿಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು ಮನುಷ್ಯರು. ಏನಕ್ಕೋಸ್ಕರ ಇವರು 5 ಗ್ಯಾರಂಟಿ ಕೊಡ್ತಾರೆ? ಒಂದೇ ಒಂದು ಉದಾಹರಣೆ, ಆಟೋ ಡ್ರೈವರು. ಇವತ್ತು ಲಕ್ಷಾಂತರ ಜನ ಆಟೋ ಡ್ರೈವರ್ ಅವರೇ. ಲಕ್ಷಾಂತರ ಜನ ಆಟೋ ಡ್ರೈವರ್ ಇರೋದ್ರಿಂದ ನಮ್ಮ ಹೊಟ್ಟೆ ಪಂಡು ಹೆಂಗೆ ನಡಿಬೇಕು? ಎಲ್ಲರಿಗೂ ಲೇಡೀಸ್ಗೆಲ್ಲ ಉಚಿತ 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 ಅಂದ್ಕೊಂಡವ್ರಿ. ಜಾಸ್ತಿ ಹತ್ತುತ್ತಾ ಇದ್ದೆ ಲೇಡೀಸು. ಅವ್ರಿಗೆ ನಮಗೆ ಇದಿಲ್ಲ ಅಂತ ಅಂದರೆ ನಮ್ಮ ಜೀವನ ಹೆಂಗೆ ನಡಿಬೇಕು? ದಿನೆಲ್ಲ ದುಡ್ಡು 500 ರೂಪಾಯಿ ಸಂಪಾದನೆ ಮಾಡೋಕ್ಕಾಯ್ತಾ ಇಲ್ಲ ಸ್ವಾಮಿ. ನಮ್ಮ ಹೊಟ್ಟೆ ಪಡ ಹೆಂಗೆ ನಡಿಬೇಕು? ಯಾರು ಕೇಳಿದ್ದಾರೆ ಇವ್ರನ್ನ ಉಚಿತವಾಗಿ ಮಾಡು ಅಂತೇಳಿ? ಬೇರೆ ಯಾವತ್ತೂ ಉಚಿತ ಇರಲಿಲ್ವಾ? ವಯಸ್ಸಾಗಿದ್ದವ್ರಿಗಿರಲ್ವಾ? ಶಾಲಾ ಮಕ್ಳಿಗಿರಲಿಲ್ವಾ? ಎಲ್ಲ ಉಚಿತ ಉಚಿತ ಅಂದ್ಕೊಂಡು ಈ ಥರ ಸರ್ವನಾಶ ಮಾಡ್ಕೊಂಡವ್ರೆ. ಇವ್ರ ಗ್ಯಾರಂಟಿ ಯಾರಿಗೆ ಬೇಕಾಗಿದೆ? ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಕೆಲಸ ಮಾಡಬೇಕು. 1 ಲಕ್ಷ ಜನ ಕಿತ್ಬಿಟ್ಟು 10,000 ಜನಕ್ಕೆ ಕೊಡೋದಲ್ಲ ಅದು. ಒಂದೇ ಒಂದು ಉದಾಹರಣೆ ನಾನು ಹೇಳಿದ್ದು. ನಮಗೆ ಈ ಗ್ಯಾರಂಟಿ ಪರಂಟಿ ನಮ್ಮ ನಂಬಿಕೆ ಇಲ್ಲ ಸರ್. ನಮ್ಮ ಸರ್ವನಾಶ ಗ್ಯಾರಂಟಿ. ಅದಕ್ಕೋಸ್ಕರ ಮೋದಿ ಸರ್ಕಾರ ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಸರ್, ಇಲ್ಲಿ ಹೆಂಗೆ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದರು, ಅದೇ ರೀತಿ ಸೆಂಟ್ರಲ್ಲೂ ಈ ಬಾರಿ ಏನಾದರೂ ಸರ್ ಖಂಡಿತವಾಗ್ಲೂ ಮಾಡ್ತಾರೆ. ಸ್ಟೇಟಲ್ಲಿ ಒಂದು ಕರ್ನಾಟಕ ಮಾತ್ರ ನೋಡ್ಕೊಂಡು ಇವ್ರು ಮಾಡ್ತಾವ್ರೆ ಅಂದರೆ ಇಡೀ ಸೆಂಟ್ರಲಲ್ಲಿ ಪೂರ್ತಿ ಮಾಡ್ತಾರೆ ಇವರು. ಅಧ್ವಾನ ಬರ್ತಾರೆ, ಜನಕ್ಕೆ ಮೋಸ ಮಾಡ್ತಾರೆ. ನಾವಿದ್ದೀವಿ 5 10 ಗ್ಯಾರಂಟಿ ಕೊಡ್ತೀವಿ ಅಂತಾರೆ. ಗ್ಯಾರಂಟಿ ಮೋಸ ಹೋಗಬೇಡಿ. ಯಾರೇ ಆಗಲಿ ಯೋಚನೆ ಮಾಡಿ ಏನು ಮಾಡ್ತಾ ಇದ್ದೀವಿ, ಯಾತಕ್ಕೋಸ್ಕರ ಅಂತೇಳಿ. ನಮ್ಮ ತಲೆ ಮೇಲೆ ಎಳೆಯೋದು ಎಲ್ಲ ಸಾಲ, ಮತ್ತೊಂದು ಏನೇ ಬಂದರೂ ಎಲ್ಲ ನಮ್ಮ ಮೇಲೆ. ಅದಕ್ಕೋಸ್ಕರ ಯಾವುದೇ ಗ್ಯಾರಂಟಿಗೆ ಮೋಸ ಹೋಗ್ದಲೇ ನಿಮ್ಮ ಸ್ವಂತ ಬುದ್ಧಿಯಿಂದ ವೋಟ್ ಮಾಡಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮೋದಿ ಸರ್ಕಾರ ಬರಲಿ, BJP ಮತ್ತೆ ಉಳಿಲಿ. ಅದಕ್ಕೋಸ್ಕರ ನಾನು ಕೇಳೋದಿಷ್ಟೇ, BJP ಮತ್ತು ಮೋದಿ ಸರ್ಕಾರ ಮೋದಿಯವರೇ ಮುಂದೆ ಅಧಿಕಾರಕ್ಕೆ ಬರ್ತಾರೆ. ಖಂಡಿತವಾಗ್ಲೂ ಬರ್ತಾರೆ, ನಂಬಿಕೆ ಇದೆ. ಸರ್, ಇನ್ನೇನು MP ಎಲೆಕ್ಷನ್ ಬರ್ತಿದೆ. ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ನರೇಂದ್ರ ಮೋದಿ ಅವ್ರು ಆಗಬೇಕು. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಅವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾವ್ರೆ, ಅದರಿಂದ ಅವರೇ ಆಗಬೇಕು ಅಂತ ಮಾತು. ಈಗ 10 ವರ್ಷ ಆಯಿತು ಅವರು ಪ್ರಧಾನಮಂತ್ರಿಯಾಗಿ. 10 ವರ್ಷದಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಅಂತ. ಅಂದರೆ ಅವರು ಪ್ರಧಾನಮಂತ್ರಿಯಾಗಿ ಏನೇನು ಕೆಲಸಗಳು ಮಾಡಬೇಕು ಒಳ್ಳೆ ರೀತಿಯಲ್ಲಿ ಮಾಡವ್ರೆ. ಯಾವುದೇ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಇಲ್ಲ. ಒಂದು ಸಣ್ಣ ಪುಟ್ಟ ಅವರು ಯಾವುದೇ ಬ್ಲ್ಯಾಕ್ ಮಾರ್ಕ್ ಇಟ್ಕೊಂಡಿಲ್ಲ. ಅವರು ಪ್ರಧಾನಮಂತ್ರಿಯಾಗಿ ಯಾವ ಕೆಲಸಗಳು ಒಳ್ಳೆ ಕೆಲಸಗಳು ಕಾರ್ಯಾಚರಣೆ ಮಾಡಬೇಕು ಅವರು ಒಂದೊಂದೇ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರು ಮುಂದೆ ಗೆಲ್ಲಬೇಕು. ನಮ್ಮ ದೇಶ ಅಭಿವೃದ್ಧಿಗೆ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಲಿ ಅಂತಂದ್ಬಿಟ್ಟು ನಾವು ಕೇಳ್ತೇವೆ. ಕಾಂಗ್ರೆಸ್ ಅವ್ರು ಯಾಕೆ ಬೇಡ ಅಂತೀರಾ? ರಾಹುಲ್ ಗಾಂಧಿ ಇದ್ದಾರೆ, ಮಮತಾ ಬ್ಯಾನರ್ಜಿ ಇದ್ದಾರೆ. ಅವ್ರು ಮಾಡುವಂಥ ಕೆಲಸಗಳು ಅವರು ಪಕ್ಷನ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಅವರು ಮಾಡ್ತಾಯಿದ್ದಾರೆ ಹೊರತು ದೇಶ ಉದ್ಧಾರ ಮಾಡೋ ಕೆಲಸಗಳು ಅವು ಮಾಡಿಲ್ಲ, ಮಾಡೋದು ಇಲ್ಲ ಮುಂದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಮೋದಿ ಅವರೇ ಈ ಬಾರಿನೂ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಗ್ಯಾರಂಟಿ ಇದೆಯಾ, ಭರವಸೆ ಇದೆಯಾ? ಹೌದು, ದೇಶದಲ್ಲಿ ಜನ ದೇಶ ಅಭಿವೃದ್ಧಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ದಿನ.
ಯಾವುದೇ ಪಕ್ಷ ಉದ್ಧಾರ ಆಗಲಿ ಪಕ್ಷ ಬೆಳವಣಿಗೆ ಆಗಲಿ ಅಂತ ಮಾಡಿಲ್ಲ. ಹಂಗಾಗಿ ಅಲ್ಲ, ಈಗ ಕರ್ನಾಟಕದಲ್ಲಿ ಹೆಂಗೆ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಬಹುಮತದಿಂದ ಅಧಿಕಾರಕ್ಕೆ ಬಂದರು. ಈ ಬಾರಿ ಸೆಂಟ್ರಲ್ಲೂ ಅದೇ ರೀತಿ ಆಶೆ ಆಮಿಷಗಳನ್ನ ಹೂಡಿ ಕಾಂಗ್ರೆಸ್ನ ಅಧಿಕಾರಕ್ಕೆ ಬರ್ಬೋದಾ ಅಂತ. ಅಲ್ಲ, ಅವ್ರು ಬಂದರೂ ಪ್ರಯೋಜನ ಇಲ್ಲ ಸರ್. ಅವ್ರು ಏನಂತಂದರೆ ಅವರು ಪಕ್ಷಗಳು, ಅವ್ರ ಕ್ಯಾಂಡಿಡೇಟ್ಗಳು, ಅವರ ಒಂದು ಏನಿದೆ ಬಜೆಟು ಎಷ್ಟು ಬಂತು ನಮಗೆ, ಇದು ಅವ್ರದ್ದು. ನಮ್ಮದು ರಾಜ್ಯ ಏನು ಮಾಡಿದ್ದೀವಿ, ಯಾವ ಅನುದಾನ ತಂದು ಕೊಟ್ಟಿದ್ದೀವಿ, ಯಾವ ಜಿಲ್ಲೆಗೆ ಏನು ಮಾಡಿದ್ದೀವಿ ಅಂತ ಅನ್ನೋದಿಲ್ಲ. ಯಾರಾಗ ಎಷ್ಟು ಹೋಯ್ತು, ನಮ್ಗೆ ಎಷ್ಟು ಬಂತು, ಬರೀ ಇಷ್ಟು ಬಿಟ್ರೆ ಅವ್ರ ಮೈಂಡಲ್ಲಿ ಇನ್ನೇನಿಲ್ಲ. ಹೆಂಡ್ತಿದು ಎಲ್ಲ ಹೆಂಡ್ತಿದು ಅಂತಂತಲ್ಲ, ಇವ್ರು ಏನು ಮಾಡ್ತಾರೆ, ಗಂಡನ ತಗೊಂಡೋಗಿ ಹೆಂಡ್ತಿ ಕೊಡೋದು, ಮಕ್ಳಿಗೆ ಬರುವಂಥ ಸ್ಕಾಲರ್ಶಿಪ್ನೆಲ್ಲ ಹಿಡಿದು ಮನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡೋದು. ಏನೋ ನೆಸೆಸಿಟಿ ಇರಲಿಲ್ಲ ಇದೆಲ್ಲ ಅವ್ರಿಗೆ. ಅಂದರೆ ಏನು 5 ಗ್ಯಾರಂಟಿಗಳ ಕೊಟ್ಟಿದ್ರು, ಇದೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿಲ್ಲ ಅಂತೀರಾ? ಇದು ಮನೆ ಹೊಡೆಯುವಂಥ ಕೆಲಸಗಳು ಮಾಡಿದ್ದಾರೆ ಅವರು. ಇವರು ಏನು ಮಾಡಿದ್ದಾರೆ ಅಂತಂದರೆ, ಗಂಡ ಹೆಂಡ್ತಿಗೆ ಜಗಳ ತಂದು ಹಾಕಿದ್ದಾರೆ, ಅತ್ತೆ ಸೊಸೆಗೆ ಆಗದೇ ಇರೋ ಥರ ಮಾಡಿದ್ದಾರೆ, ಕುಟುಂಬ ಹೊಡೆಯುವಂಥ ರಾಜಕಾರಣಗಳು ಮಾಡ್ತಾಯಿದ್ದಾರೆ. ಮುಂದಿನ ಬಾರಿನೂ ಹಂಗಂದ್ರೆ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿ ಅಂತ ಬಯಸ್ತೀರಾ? ಮುಂದಿನ ಬಾರಿ ಅಂತಂದಕ್ಕಿಂತ ಹೆಚ್ಚಾಗಿ ಈ ಬಾರಿ ಮಳೆ ಬೆಳೆ ಎಲ್ಲ ನೋಡಿದ್ದೀರಾ. ಈ ಆಟೋ ಓಡಿಸುವಂಥವ್ರು, ಈ ಲೇಬರ್ಸು, ಈ ಕೆಲಸ ಮಾಡುವಂಥವ್ರು ಎಲ್ಲ ಹಾಳಾಗಿ ಹೋಗೋರೆ. ಇನ್ನೇನಪ್ಪ ಅಂದರೆ ಏನೋ ಒಂದು ತಾತ್ಕಾಲಿಕವಾಗಿ ಜೀವನ ಮಾಡ್ಕೊಂಡು ಹೋಯ್ತವ್ರೆ. ಒಂದು 30% ಬದುಕವ್ರೆ ಲೇಬರ್ಸು. ಇನ್ನು ಮುಂದೆ ಬಂತು ಅಂದರೆ ಎಲ್ಲ ಕೆರೆನೋ ಬಾವಿನೋ ನೋಡ್ಕೊತಾರೆ. ಮುಂದೆ ಹಂಗಾದ್ರೆ ಬಿಜೆಪಿ ಸರ್ಕಾರನೇ ಅಧಿಕಾರಕ್ಕೆ BJP ಸರ್ಕಾರ ಬರಬೇಕು. BJP ಸರ್ಕಾರ ಬರ್ತದೆ. ಮೋದಿ ಒಬ್ಬರು ಮಹಾನಾಯಕರು ಗೆದ್ದರೆ ಒಳ್ಳೆ ಮಳೆ ಬೆಳೆ ಆಯ್ತದೆ ಅಂತ ನಮ್ಮ ಒಂದು ಅನಿಸಿಕೆ. ಸೊ ಇನ್ನೇನು MP ಎಲೆಕ್ಷನ್ ಬರ್ತಿದೆಯಲ್ಲ, ನಿಮ್ಮ ಪ್ರಕಾರ ಸೆಂಟ್ರಲಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ? ಸರ್ ಅದು ಹೆಂಗಂತ ಹೇಳೋಕ್ಕಾಗಲ್ಲ. ಯಾರು ಬಂದ್ರೂ ಒಂದೇ ಒಳ್ಳೇದು ಮಾಡಬೇಕು, ಯಾರು ಮಾಡಿದ್ರು. ಇವಾಗ ಯಾರಂತೂ ಮಾಡಿಲ್ಲ. ಆಟೋದವರು ಎಲ್ಲ ಫುಲ್ಲು ಲಾಸಲ್ಲಿ ಓಡಿಸ್ತಾರೆ. ಈ ಕಾಂಗ್ರೆಸ್ ಬಂದು ಫುಲ್ಲು ಟೋಟಲೇ ಲಾಸು. ಆಟೋದವ್ರಿಗೆಲ್ಲ ಫುಲ್ ಏಟ್ ಬಿದ್ದಿರೋದು ಕಾಂಗ್ರೆಸ್ಸಿಂದನೇ. ಅದರಿಂದ ಇವಾಗ ಎಲ್ಲರೂ ಬೆಳಗಿನ 250 ರೂಪಾಯಿ ದುಡಿಯೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ. ಮನೆ ಬಾಡಿಗೆ ಹೆಂಗೆ ಕಟ್ಟೋದು? ಆಟೋ ಕಲೆಕ್ಷನ್ಗೆ ಓಡಿಸ್ತಾಯಿದ್ದೀವಿ. ಸ್ವಂತ ಆಟೋ ಬಿಟ್ಬಿಟ್ಟು ಕಲೆಕ್ಷನ್ ಓಡಿಸ್ತಾಯಿದ್ದೀವಿ. EMI ಕಟ್ಟೋಕ್ಕಾಗ್ತಾಯಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇಷ್ಟೆಲ್ಲ ಪ್ರಾಬ್ಲಮ್. ಹೌದು ಸರ್. BJP BJP ಇರುವಾಗ ಪರವಾಗಿಲ್ಲ ಸರ್, ಯಾವುದು ಲಾಸ್ ಏನೂ ಆಗಿಲ್ಲ. ಎಲ್ಲರಿಗೂ ಚೆನ್ನಾಗೇ ಮಾಡಿದ್ದಾರೆ BJP ಇದ್ದಾಗ. ಈ ಕಾಂಗ್ರೆಸ್ ಬಂದು ಇವಾಗ ಎಲ್ಲರಿಗೂ ಹಾಳಾಗಿರೋದು ಅದರಿಂದನೇ ಪ್ರಾಬ್ಲಮ್. ಇದರಿಂದ ಗ್ಯಾರಂಟಿಗಳು ಕೊಟ್ಟಿದ್ರೆ ಯಾವುದು ಬಡವ್ರಿಗೆ ಅನುಕೂಲ ಯೂಸ್ ಆಗ್ತಾ ಇಲ್ವಾ ಹಂಗಾದ್ರೆ? ಅದು ಏನು ಫ್ರೀ ಬಸ್ ಏನಕ್ಕೆ ಸರ್? ಮಕ್ಕಳು ಕೊಡಲಿ, ವಯಸ್ಸಾಗಿರೋರು ಕೊಡಲಿ, ಲೇಡೀಸ್ಗೆ ಎಲ್ಲರಿಗೂ ಫ್ರೀ ಬಸ್ ಕೊಟ್ಬಿಟ್ರೆ ಆಟೋದವ್ರು ಏನು ಮಾಡ್ತಾರೆ? ಆಟೋವ್ರು ಹೊಟ್ಟೆ ಮೇಲೆ ಹೊಡೆದಂಗೆ ತಾನೆ ಆಗಿದ್ದು ಇವಾಗ ಅಲ್ವಾ? ಅದೇ ಅಷ್ಟೆ. ಈಗ ಸೆಂಟ್ರಲಲ್ಲೂ ಇದೇ ರೀತಿ ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದ ಸರ್ಕಾರ ಸೆಂಟ್ರಲ್ಲೂ ಇದೇ ಥರ ಫುಲ್ ಫ್ರೀ ಕೊಟ್ಬಿಟ್ರೆ ಏನು ಮಾಡ್ತಾರೆ? ಅದೇ ಆಟೋಗಳೆಲ್ಲ ಫುಲ್ ಫ್ರೀ ಕೊಟ್ಬಿಟ್ರೆ ಆಟೋಗಳೆಲ್ಲ ಮಾರ್ಕೊಂಡು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಸರ್, ಅಷ್ಟೇ ಮಾಡೋದು. ನೀವೇನಾದರೆ ನಮಗೆ ಇನ್ನೂ ಕಟಿಂಗ್ ಶೇವ್ ಮಾಡೋಕ್ಕೆ ದುಡಿಮೆ ಇಲ್ಲ ನಮ್ಮ ಕೈಯಲ್ಲಿ. ಆ ಥರ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಮುಂದಿನ ಬಾರಿ ಯಾರು ಪ್ರಧಾನಮಂತ್ರಿ ಆಗ್ಬೋದು ಅಂತ ಬಯಸ್ತೀರಾ? ಸರ್ ಮುಂಚೆ ಆದಿತ್ತು, ಕಾಂಗ್ರೆಸ್ ಬಿಟ್ಟು ಮುಂಚೆ ಆದಿತ್ತು, ಅದೇ ಆದರೆ ನಮಗೂ ಹೆಲ್ಪ್ ಆಗಿರುತ್ತೆ ಅಷ್ಟೇ. ಈ ಗ್ಯಾರಂಟಿಗಳಂಗಾದ್ರೆ ಏನು ಯೂಸ್ ಆಗ್ತಿಲ್ಲ ಅಂತ? ಇಲ್ಲ ಸರ್, ಎಲ್ಲರಿಗೂ ಲಾಸೇ, ಟೋಟಲೇ ಲಾಸ್ ಆಗ್ತಿರೋದು. ಬೆಳಗ್ಗೆ ಎದ್ದು 5 ಗಂಟೆಗೆ ಬಂದಿದ್ದು ನಾವು 250 ರೂಪಾಯಿ ಮೇಲೆ 1 ರೂಪಾಯಿ ಮಾಡೋಕ್ಕಾಗಿಲ್ಲ. ಕಟಿಂಗ್ ಶೇವಿಂಗ್ ಮಾಡೋಕ್ಕೆ ಕಾಸು 200 ರೂಪಾಯಿಗೆ ಹೋಗ್ಬಿಡುತ್ತೆ. ಅಲ್ಲಿ ಗ್ಯಾಸ್ ಎಲ್ಲ ಹಾಕ್ಲಿ, ಮನೆ ಬಾಡಿಗೆ ಎಲ್ಲೇ ಹಾಕ್ಲಿ. ಸರ್ಕಾರ ಈ ಗ್ಯಾರಂಟಿಗಳನ್ನ ಬಿಟ್ಟು ಬೇರೆ ಏನು ಮಾಡ್ಬೋದಿತ್ತು ಅನುಕೂಲ ಆಗುವಂಥದ್ದು? ಅದೇ ಸರ್, ವಯಸ್ಸಾಗಿರೋರಿಗೆ ಫ್ರೀ ಬಿಟ್ಟಿರ್ಬೋದು, ಅದು ಅನುಕೂಲ ಆಗ್ತಾಯಿತ್ತು. ಸ್ಕೂಲ್ ಮಕ್ಕಳಿಗೆ ಫ್ರೀ ಬಿಡಲಿ, ಅದು ಅನುಕೂಲ ಇರ್ತಾಯಿತ್ತು. ಆಮೇಲೆ ವಯಸ್ಸಾಗಿರೋರಿಗೆ, ಆಮೇಲೆ ಹ್ಯಾಂಡಿಕ್ಯಾಪ್ ಅವ್ರಿಗೆ, ಅಷ್ಟು ಜನಕ್ಕೆ ಫ್ರೀ ಬಿಟ್ಟಿದ್ರೆ ನಮಗೂ ವರ್ಕೌಟ್ ಆಗ್ತಿತ್ತು, ನಮಗೂ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಿತ್ತು. ಎಲ್ಲರಿಗೂ ಫ್ರೀ ಅಂತ ಬಿಟ್ಬಿಟ್ರೆ ನಾವು ಏನು ಮಾಡೋದು ಹೇಳಿ? ಈ ಬಿಸಿಲಲ್ಲಿ ದುಡಿಬೇಕು. ಬೆಳಗ್ಗೆ 5 ಗಂಟೆಗೆ ಬಂದಿರೋದು ನಾವು. ಸರ್ ಈಗ ಇನ್ನೇನು MP ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ಕೇಂದ್ರದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ? ಕೇಂದ್ರದಲ್ಲಿ ಮೋದಿನೇ ಇದ್ರೂ ಪರವಾಗಿಲ್ಲ. ಅವ್ರು ಜನಗಳಿಗೋಸ್ಕರ ಮಾಡ್ತಾರಲ್ಲ, ಇವರು ಜನನ ತೊಳಿತಾ ಕೂತವ್ರಲ್ಲ ಇಲ್ಲಿ. ಈಗೆಲ್ಲ ಮಾಡಿದಾರಲ್ಲ, ನಮ್ಮ ಆಟೋದವ್ರಿಗೆ ಬಡವ್ರ ಬಗ್ಗರಿಗೆಲ್ಲ ಫುಲ್ಲು ನುಣ್ಣಗೆ ಬೋಳಿಸ್ಬಿಟ್ವಾರಲ್ಲ. ಇನ್ನೇನು ಮಾಡೋಕ್ಕಾಗ್ತದೆ? ಈ ಗ್ಯಾರಂಟಿಗಳು
ಲೇಡೀಸ್ಗಳಿಗೆ ಗಂಡಸರೇನು ಓಟೆ ಹಾಕಿಲ್ವಾ? ಗಂಡಸರೆಲ್ಲ ಅವರು ಗಂಡಸರಲ್ವಾ? ಹಾಂ ಅಲ್ವಾ? ಮೋದಿ ಇಲ್ಲಿಗೆ ಬಂದರೆ ಬಿ ಜೆ ಪಿನೇ ಪರವಾಗಿಲ್ಲ ಅನಿಸುತ್ತೆ. ಬಿ ಜೆ ಪಿನೇ ಪರವಾಗಿಲ್ಲ. ಡೆವಲಪ್ಮೆಂಟ್ ಚೆನ್ನಾಗಾಗಿದೆ ಎಲ್ಲ ಕಡೆನೂ. ಅದು ಯಾವುದಕ್ಕೂ ಯೂಸ್ ಇಲ್ವಲ್ಲ. ಒಂದು ಮಾಡಿ 50 ಕಿತ್ಕೊಂಡವ್ರಲ್ಲ. ನಮ್ಮ ಹೆಂಗಸರು ಲೇಡೀಸ್ಗೋಸ್ಕರ ಕೊಡೋದು 2,000 ಕೊಟ್ಟು 40,000 ಕಿಲ್ತವ್ರಲ್ಲ ಅಲ್ವಾ? ಅದು ಯಾರಿಗೂ ಉಪಯೋಗ ಇಲ್ಲ. ನೋಡಿ ನಮ್ಮ ಆಟೋ ಚಾಲಕರು ಎಲ್ಲ ಪ್ರತಿಯೊಬ್ಬರದ್ದು ಬಸ್ನವರು ಎಲ್ಲರಿಗೂ ಅದೇನೆ ಅಲ್ವಾ? BMTC ಗೌರ್ಮೆಂಟ್ ಬಸ್ನವ್ರಿಗೂ ಅಷ್ಟೇ 3 ತಿಂಗಳು ಪೇಮೆಂಟೇ ಕೊಟ್ಟಿಲ್ಲ ಇನ್ನೂ. ಅವ್ರದ್ದು ಅವರೇ ತೊಳ್ಕೊಳಕ್ಕಾಗಲಿಲ್ಲ. ಅದು ಯೂಸ್ ಇಲ್ಲ ಸರ್, ಮಾಡಿದ್ರು ಯೂಸ್ ಇಲ್ಲ. ಯಾರು ಸೆಂಟ್ರಲಲ್ಲಿ ಬರಲ್ಲ ಬಿಡಿ, ಅವರು 100% ಬರಲ್ಲ. ಗ್ಯಾರಂಟಿ 100% ನೋಡಿ. ಇನ್ನೂ 10 ವರ್ಷ ಅವರೇ ಬರ್ತಾರೆ, ಇವರು ಅಲ್ಲಿಗೆ ಹೋಗಲ್ಲ. ಅಲ್ಲೂ ಕೊಟ್ಟರೆ ಫುಲ್ ನುಣ್ಣಗೆ ಬಳಸ್ಬಿಡ್ತಾರೆ, ಯಾರನ್ನೂ ಉಳಿಸಲ್ಲ ಅವರು. ಇವರು ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟರು ಅವ್ರಿಗಿನ್ನೂ ಅನುಭವನೇ ಇಲ್ವಲ್ಲ. ಇಲ್ಲಿಂದನೇ ತಾನೇ ಅಲ್ಲಿಗೋಗಿರೋದು ಅಲ್ವಾ? ರಾಹುಲ್ ಗಾಂಧಿ ಕೊಟ್ಟರೆ ಯೂಸೇ ಇಲ್ಲ. ಯಾಕೆ ಹೇಳೋ, ಇನ್ನೂ ಚೈಲ್ಡ್ ಅಲ್ವಾ, ಚಿಕ್ಕ ಹುಡುಗ, ಅವ್ನಿಗೆ ಅನುಭವ ಇಲ್ಲ ಒಟ್ಟಿನಲ್ಲಿ. ಇಲ್ಲ, ಅವರೇನೆ. ಈಗ ಇವರಿಬ್ರಿಗೂ ಫೈಟ್ ಅಂದರೆ ಇವರೇನೆ, ಯಾರು ಕುಮಾರಸ್ವಾಮಿನೇ ಅಧಿಕಾರ ಕೂತ್ಕೊಳ್ಳೋದು ಬಂದರೆ. ಪರವಾಗಿಲ್ಲ, ಯಪ್ಪ ಬಂದರೂ ಪರವಾಗಿಲ್ಲ. ಅವ್ರು ಕೂತ್ಕೊಂಡ್ರೆ ಪರವಾಗಿಲ್ಲ. ಪರವಾಗಿಲ್ಲ. ಅದೇ ಹೇಳಿದ್ನಲ್ಲ, 1 ಕೋಟಿ 40 ಕಿತ್ಕೊಂಡವ್ರಲ್ಲ ಸರ್. ಫುಲ್ ಎಲ್ಲ A to Z ಎಲ್ಲ ರೈಟ್ ಜಾಸ್ತಿ ಆಗವೆ ಅಲ್ವಾ? ಅದನ್ನು ಕರೆಕ್ಟಾಗಿ ಹಾಕಲ್ಲ. 100% ಬಂದೇ ಬರ್ತಾರೆ, ಅವರೇ ಬರ್ತಾರೆ. ಇನ್ನು 10 ವರ್ಷ ಅವರೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.